ಮೊದಲನೇ ಪ್ರಶ್ನೆ, ದ ರೈಟ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಪ್ರೊವೈಡ್ಸ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಚಿಲ್ಡ್ರನ್ ಇನ್ ದ ಗ್ರೂಪ್ ಆಫ್. ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಕಾಯ್ದೆ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸುತ್ತದೆ. ಆಪ್ಷನ್ ಎ 0 to 6, ಆಪ್ಷನ್ ಬಿ 14 ವರ್ಷದ ತನಕ, ಆಪ್ಷನ್ ಸಿ 6 ರಿಂದ 14 ವರ್ಷ, ಆಪ್ಷನ್ ಡಿ 6 ರಿಂದ 18 ವರ್ಷ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ರೈಟ್ ಟು ಎಜುಕೇಷನ್ ಆ್ಯಕ್ಟ್ 4 ಆಗಸ್ಟ್ 2009 ಜಾರಿ ಬರುತ್ತೆ. ಈ ಆ್ಯಕ್ಟ್ ಪ್ರಕಾರ 6 ರಿಂದ 14 ವರ್ಷದ ಮಕ್ಕಳಿಗೆ ಎಜುಕೇಷನ್ ಕಂಪಲ್ಸರಿ. ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂದರೆ ಆರ್ಟಿಕಲ್ 21A. 86ನೇ ತಿದ್ದುಪಡಿ ಅಂದರೆ 86th ಅಮೆಂಡ್ಮೆಂಟ್ 2002ರಲ್ಲಿ 86ನೇ ತಿದ್ದುಪಡಿ ಪ್ರಕಾರ 21A ವಿಧಿನ ಸೇರಿಸಿ ಅಲ್ಲಿ 6 ರಿಂದ 14 ವರ್ಷದ ಮಕ್ಕಳಿಗೆ ಕಂಪಲ್ಸರಿ ಎಜುಕೇಷನ್ ಕೊಡಬೇಕು ಅನ್ನೋದನ್ನ ಜಾರಿ ಮಾಡ್ತಾರೆ. ಸೆಕೆಂಡ್ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಲು ಯಾರಿಗೆ ಅಧಿಕಾರವಿದೆ? ಹೂ ಈಸ್ ಆಥರೈಸ್ಡ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಜಡ್ಜಸ್ ಇನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ? ಆಪ್ಷನ್ ಎ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಆಪ್ಷನ್ ಬಿ ಪಾರ್ಲಿಮೆಂಟ್, ಆಪ್ಷನ್ ಸಿ ಪ್ರೆಸಿಡೆಂಟ್, ಆಪ್ಷನ್ ಡಿ ದ ಲಾ ಆಫ್ ಕಮಿಷನ್ ಕಾನೂನು ಆಯೋಗ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಪಾರ್ಲಿಮೆಂಟ್. ಡೀಟೇಲ್ಸ್ ನೋಡೋದಾರೆ, ಸಂಸತ್ತು ಕಾಲಕಾಲಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುತ್ತಾ ಬಂದಿದೆ. 124ನೇ ವಿಧಿ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಮತ್ತು ರಚನೆಗೆ ಬಗ್ಗೆ ತಿಳಿಸುತ್ತದೆ. ಅದರಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಓಕೆ, 124(1) ವಿಧಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವುದರ ಬಗ್ಗೆ ತಿಳಿಸುತ್ತದೆ. ಪ್ರಸ್ತುತ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಓರ್ವ ಮುಖ್ಯ ನ್ಯಾಯಾಧೀಶರು ಹಾಗೂ 33 ಜನ ನ್ಯಾಯಾಧೀಶರಿದ್ದಾರೆ. ಅಂದರೆ ಟೋಟಲ್ 34 ಜನ, ಅದರಲ್ಲಿ 33 ಜನ ನ್ಯಾಯಾಧೀಶರು, ಒಬ್ಬರು ಮುಖ್ಯ ನ್ಯಾಯಾಧೀಶರು ಇರ್ತಾರೆ. ಸೊ ಮುಖ್ಯ ನ್ಯಾಯಾಧೀಶರ ಸ್ಯಾಲ್ರಿ 2,80,000. ಇನ್ನು 33 ನ್ಯಾಯಾಧೀಶರು 2,50,000. ಮೂರನೇ ಪ್ರಶ್ನೆ, ಕೆಳಗಿನ ಯಾವುದು ಕರ್ನಾಟಕ ಶಾಸಕಾಂಗದ ಭಾಗವಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ ಕರ್ನಾಟಕ ಲೆಜಿಸ್ಲೇಚರ್? ಕರ್ನಾಟಕದ ಶಾಸಕಾಂಗದ ಭಾಗ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾನೆ. ಓಕೆ, ಆಪ್ಷನ್ ಎ ಕರ್ನಾಟಕ ವಿಧಾನಸಭೆ, ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಆಪ್ಷನ್ ಬಿ ಕರ್ನಾಟಕ ಶಾಸಕಾಂಗ ಪರಿಷತ್ತು, ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್. ಆಪ್ಷನ್ ಸಿ ಕರ್ನಾಟಕದ ರಾಜ್ಯಪಾಲರು, ಗವರ್ನರ್ ಆಫ್ ಕರ್ನಾಟಕ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ವಿಧಾನಸಭೆ, ಇದನ್ನು ತಿಳ್ಕೊಂಡಿರ್ಬೇಕು. ಯಾವುದನ್ನ ಯಾವ್ಯಾವ ಥರ ಕರೀತಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದರೆ ಒಂದೊಂದ್ಸರಿ ಕ್ವಶನ್ನು ತುಂಬ ಟ್ವಿಸ್ಟಾಗಿ ಕೇಳ್ಬೋದು. ನಮಗೆ ಯಾವುದೋ ಒಂದು ಗೊತ್ತಿತ್ತು ಇನ್ನೊಂದು ಗೊತ್ತಿಲ್ಲ, ಆಮೇಲೆ ಆನ್ಸರು ಅಯ್ಯೋ ಗೊತ್ತಿತ್ತಲ್ಲ ಅನ್ನೋದಕ್ಕಿಂತ ಏನೇನು ಅಂತಾರೆ ಅನ್ನೋದನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು. ನೋಡಿ, ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನ ಪರಿಷತ್ತು. ಸೊ ಇದರಲ್ಲಿ ಆನ್ಸರ್ ಯಾವುದು ಅಂದರೆ ಯಾವುದು ಅಲ್ಲ ಅಂದರೆ ಆಪ್ಷನ್ ಡಿ ನನ್ ಆಫ್ ದೀಸ್. ಈ ಮೂರು ಕೂಡ ಕರ್ನಾಟಕ ಶಾಸಕಾಂಗದ ಭಾಗಗಳೇ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ. ಯಾಕಂದರೆ ಯಾವುದಲ್ಲ ಅಂತ ಕೇಳಿದ್ದಾನೆ. ಕ್ವಶನ್ನ ಕರೆಕ್ಟಾಗಿ ಓದಬೇಕು, ಯಾವುದಲ್ಲ ಅಥವಾ ಹೌದು ಅಂತ. ಸೊ ಡೀಟೇಲ್ಸ್ ನೋಡಿದರೆ ಸ್ಟೇಟ್ ಪಾಲಿಟಿಯಲ್ಲಿ ಸ್ಟೇಟ್ ಲೆಜಿಸ್ಲೇಟರ್, ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂತ ಇರುತ್ತೆ.
ಸ್ಟೇಟ್ ಲೆಜಿಸ್ಲೇಚರಲ್ಲಿ ಕರ್ನಾಟಕ ವಿಧಾನಸಭೆ, ಕರ್ನಾಟಕ ಶಾಸಕಾಂಗ ಪರಿಷತ್ತು ಮತ್ತು ಗವರ್ನರ್ ಬರ್ತಾರೆ. ಇನ್ನು ಸ್ಟೇಟ್ ಎಕ್ಸಿಕ್ಯೂಟಿವ್ ಅಲ್ಲಿ ಗವರ್ನರು, CM, ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ ಅಂದರೆ ಮಂತ್ರಿಮಂಡಲ ಬರುತ್ತೆ. ಕೆಳಗಿನ ಯಾವ ಶಬ್ದಗಳು ಭಾರತದ ಸಂವಿಧಾನದ ಮುನ್ನುಡಿಯಲ್ಲಿ ಬರೋದಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ನಾಟ್ ಬೀನ್ ರಿಟನ್ ಇನ್ ದ ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಆಪ್ಷನ್ ಎ ಸಾರ್ವಭೌಮ, ಆಪ್ಷನ್ ಬಿ ಸಮಾಜವಾದಿ, ಆಪ್ಷನ್ ಸಿ ಪ್ರಜಾಪ್ರಭುತ್ವ, ಆಪ್ಷನ್ ಡಿ ಭಾರತೀಯರು. ಸೋವೆರಿಯನ್, ಸೋಷಿಯಲಿಸ್ಟ್, ಡೆಮೋಕ್ರಾಟಿಕ್, ಇಂಡಿಯನ್ಸ್. ಈ ಇದರಲ್ಲಿ ಯಾವುದು ಕಾನ್ಸ್ಟಿಟ್ಯೂಷನಲ್ಲಿ ಬರಲ್ಲ ಅಂತ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಸೊ ಡೀಟೇಲ್ಸ್ ನೋಡಿದರೆ, ವಿ ದ ಪೀಪಲ್ ಆಫ್ ಇಂಡಿಯಾ, ಸಾವೆರಿಯನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೋಕ್ರಾಟಿಕ್, ರಿಪಬ್ಲಿಕ್, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಇಂಟಿಗ್ರಿಟಿ ಆ್ಯಂಡ್ ಫ್ರೆಟರ್ನಿಟಿ. ಈ ಆರ್ಡರಲ್ಲೇ ಬರುತ್ತೆ. ಓಕೆ, ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾತ್ಮಕ, ಗಣತಂತ್ರ, ನ್ಯಾಯ, ಸ್ವತಂತ್ರ, ಸಮಾನತೆ, ಐಕ್ಯತೆ ಮತ್ತು ಭ್ರಾತೃತ್ವ. ಈ ಆರ್ಡರಲ್ಲೇ ಇಷ್ಟು ಪದಗಳು ಪ್ರಿಯಾಂಬಲಲ್ಲಿ ಇದೆ. ಓಕೆ, 5ನೇ ಪ್ರಶ್ನೆ. ಮುಖ್ಯಮಂತ್ರಿಯ ಸಂಬಳ ಮತ್ತು ಬಾಧ್ಯತೆಗಳನ್ನು ಯಾರು ನಿರ್ಧರಿಸುತ್ತಾರೆ? ಹೂ ಡಿಟರ್ಮೈನ್ಸ್ ದ ಸ್ಯಾಲರಿ ಆ್ಯಂಡ್ ಅಲೋಯನ್ಸಸ್ ಆಫ್ ದ ಚೀಫ್ ಮಿನಿಸ್ಟರ್? ರಾಜ್ಯಪಾಲರು, ರಾಜ್ಯದ ಶಾಸಕಾಂಗ, ರಾಷ್ಟ್ರಪತಿ, ಸಂಸತ್ತು. ಸೊ ಇಲ್ಲಿ ಯಾವ ಆರ್ಟಿಕಲ್ಲು ಪ್ರಕಾರ ಅಥವಾ ಶೆಡ್ಯೂಲು ಸಂಬಳನ ಯಾರು ಇದು ಮಾಡ್ತಾರೆ ಅಂತ ಕೇಳ್ತಾ ಇರೋದು. ಸೊ ಆರ್ಟಿಕಲ್ 164 ಪ್ರಕಾರ ಅಥವಾ ಶೆಡ್ಯೂಲ್ 2 ಅನುಸೂಚಿ 2ರ ಪ್ರಕಾರ ಮುಖ್ಯಮಂತ್ರಿ ಸ್ಯಾಲ್ರಿನ ಫಿಕ್ಸ್ ಮಾಡಲಾಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ರಾಜ್ಯದ ಶಾಸನಾಂಗ, ಸ್ಟೇಟ್ ಲೆಜಿಸ್ಲೇಚರ್. ಯಾಕಂದರೆ ಇಲ್ಲಿ ಮುಖ್ಯಮಂತ್ರಿ ಅಂತ ಕೇಳಿರೋದ್ರಿಂದ ಸ್ಟೇಟಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಸೊ ಸ್ಟೇಟ್ ಲೆಜಿಸ್ಲೇಚರು ಮುಖ್ಯಮಂತ್ರಿ ಸ್ಯಾಲ್ರಿನ ಮತ್ತು ಅವರ ಅಲೋಯನ್ಸಸ್ನ ಫಿಕ್ಸ್ ಮಾಡುತ್ತೆ. ಸೊ ಯಾವ ವಿಧಿ ಯಾವುದ್ರ ಪ್ರಕಾರ? 164ನೇ ಪ್ರಕಾರ ಅಥವಾ ಶೆಡ್ಯೂಲ್ 2ರ ಪ್ರಕಾರ. ಇವುಗಳಲ್ಲಿ ಯಾವುದು ಲೇಖನ ಅಥವಾ ಆರ್ಟಿಕಲ್ 32 ವಿಧಿ ಅಡಿಯಲ್ಲಿ ಆಜ್ಞಾಪತ್ರ ಅಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ರಿಟ್ ಅಂಡರ್ ಆರ್ಟಿಕಲ್ 32? ಆಪ್ಷನ್ ಎ ಹೆಬಿ ಕಾರ್ಪಸ್, ಆಪ್ಷನ್ ಬಿ ಪ್ರಾಹಿಬಿಷನ್, ಆಪ್ಷನ್ ಸಿ ಕೋವ್ಯಾರೆಂಟೋ, ಆಪ್ಷನ್ ಸಿ, ಆಪ್ಷನ್ ಡಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ. ಯಾಕಂದರೆ ಇದರಲ್ಲಿ ಯಾವುದು ರಿಟ್ ಅಲ್ಲ ಅಂತ ಕೇಳಿದ್ದಾನೆ ಆರ್ಟಿಕಲ್ 32 ಪ್ರಕಾರ. ಸೊ ಯಾವ್ಯಾವ ಅಂತ ನೋಡೋಣ. ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಬರೋದಿಲ್ಲ ರಿಟ್ಸಲ್ಲಿ. ಸಂವಿಧಾನದ ಪರಿಹಾರ ಹಕ್ಕು ಅಂದರೆ ಅಥವಾ ರಿಟ್ಸ್. ಓಕೆ, ಆರ್ಟಿಕಲ್ 32 ಅಲ್ಲಿ ಬರ್ತದೆ. ಯಾವುದಾದ್ರು ಹೆಬಿ ಕಾರ್ಪಸ್, ಮ್ಯಾಂಡಮಸ್, ಸೆಸೆರಿಯೋ, ಕೋವ್ಯಾರೆಂಟೋ, ಪ್ರೊಹಿಬಿಷನ್. ಈ 5 ಆರ್ಟಿಕಲ್ 32 ಅಲ್ಲಿ ಬರೋ ರಿಟ್ಸು. ಈ ರಿಟ್ಸ್ನ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮಾತ್ರ ಹೊರಡಿಸೋಕ್ಕೆ ಅಧಿಕಾರ ಇರೋದು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ. ಓಕೆ, ಸೊ ಈ 5 ಇಂಪಾರ್ಟೆಂಟ್ ರಿಟ್ಸ್. ಸೊ ಇದನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಹೊರಡಿಸೋಕ್ಕೆ ಅಥವಾ ಆದೇಶ ಮಾಡೋಕ್ಕೆ ಹಕ್ಕಿರೋದು. 7ನೇ ಪ್ರಶ್ನೆ. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಡ್ಯಾಶ್ ವಹಿಸುತ್ತಾರೆ?
ಜಾಯಿಂಟ್ ಸೆಷನ್ ಆಫ್ ದ ಪಾರ್ಲಿಮೆಂಟ್ ಈಸ್ ಪ್ರಿಸೈಡೆಡ್ ಬೈ ಡ್ಯಾಶ್. ಆಪ್ಷನ್ ಎ ಪ್ರೆಸಿಡೆಂಟ್, ಆಪ್ಷನ್ ಬಿ ಪ್ರೈಮ್ ಮಿನಿಸ್ಟರ್, ಆಪ್ಷನ್ ಸಿ ವೈಸ್ ಪ್ರೆಸಿಡೆಂಟ್, ಆಪ್ಷನ್ ಸಿ ಸ್ಪೀಕರ್ ಆಫ್ ಲೋಕಸಭಾ. ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ಉಪರಾಷ್ಟ್ರಪತಿ, ಆಪ್ಷನ್ ಸಿ ಡಿ ಲೋಕಸಭೆಯ ಸಭಾಪತಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಲೋಕಸಭೆಯ ಸಭಾಪತಿ. ಡೀಟೇಲ್ಸ್ ಅಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಆಫ್ ಪಾರ್ಲಿಮೆಂಟ್ ಈಸ್ ಕಾಲ್ಡ್ ಬೈ ಪ್ರೆಸಿಡೆಂಟ್. ಪ್ರೆಸಿಡೆಂಟು ಜಾಯಿಂಟ್ ಸೆಷನ್ ಅಂದರೆ ಸಂಸತ್ತಿನ ಜಂಟಿ ಅಧಿವೇಶನ ರಾಷ್ಟ್ರಪತಿಗಳು ಆರ್ಟಿಕಲ್ 108 ಮೇಲೆ ಕರೀತಾರೆ. ಸೊ ಬಟ್ ಇದರ ಅಧ್ಯಕ್ಷತೆಯನ್ನು ಲೋಕಸಭೆಯ ಸಭಾಪತಿ ಸ್ಪೀಕರ್ ಆಫ್ ಲೋಕಸಭಾ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಹಿಂದೆ ಅವ್ರ ಆಬ್ಸೆನ್ಸ್ ಇತ್ತು ಅಂದರೆ, ಅಕಸ್ಮಾತ್ ಲೋಕಸಭೆಯ ಸಭಾಪತಿಯವರು ಇಲ್ಲ ಅಂದರೆ ಲೋಕಸಭೆಯ ಉಪಸಭಾಪತಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಅವರು ಇಲ್ಲ ಅಂದರೆ ಡೆಪ್ಟಿ ಚೇರ್ಮನ್ ಆಫ್ ರಾಜ್ಯಸಭಾ. ಯಾವುದೇ ಕಾರಣಕ್ಕೂ ರಾಜ್ಯಸಭೆಯ ಚೇರ್ಮನ್ ಅಥವಾ ಉಪರಾಷ್ಟ್ರಪತಿ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸೋದಿಲ್ಲ. ಸಂವಿಧಾನದ ಯಾವ ಪಟ್ಟಿಯಲ್ಲಿ ಸಾರ್ವಜನಿಕ ಆದೇಶ ವಿಷಯವನ್ನು ಪಟ್ಟಿ ಮಾಡಲಾಗಿದೆ? ಪಬ್ಲಿಕ್ ಆರ್ಡರ್ ಆಸ್ ಎ ಸಬ್ಜೆಕ್ಟ್ ಈಸ್ ಲಿಸ್ಟೆಡ್ ಇನ್ ವಿಚ್ ಲಿಸ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಏಕಕಾಲೀನ ಪಟ್ಟಿ, ಉಳಿಕೆ ಪಟ್ಟಿ. ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ರೆಸಿಡರಿ ಲಿಸ್ಟ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸ್ಟೇಟ್ ಲಿಸ್ಟ್, ಆಪ್ಷನ್ ಬಿ. ನೋಡಿ, ಸ್ಟೇಟ್ ಲಿಸ್ಟಲ್ಲಿ ಕೋರ್ಟ್ ಫೀಸು, ಲೋಕಲ್ ಗೋರ್ಮೆಂಟು, ಹಾಸ್ಪಿಟಲ್ಸು, ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ಸು, ಲೈಬ್ರರೀಸು, ಮತ್ತು ಅನಿಮಲ್ ಹಸ್ಬೆಂಡರಿ ಪ್ರಾಣಿ ಸಾಗಾಣಿಕೆ, ಕಮ್ಯುನಿಕೇಷನ್ನು ಮತ್ತು ಅಗ್ರಿಕಲ್ಚರ್, ಇದಿಷ್ಟು ಸತ ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಭಾರತ ಸಂವಿಧಾನದ ಕೆಳಗಿನ ಯಾವ ಲೇಖನವು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಬಾಲಿಷಸ್ ದ ಅನ್ಟಚಬಿಲಿಟಿ? ಸೊ ಆಪ್ಷನ್ಸ್ ಬಂದ್ಬಿಟ್ಟು ಆರ್ಟಿಕಲ್ 17, ಆರ್ಟಿಕಲ್ 18, ಆರ್ಟಿಕಲ್ 16, ಆರ್ಟಿಕಲ್ 15. ಸೊ ನಮಗೆ ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂದರೆ ಪರ್ಟಿಕ್ಯುಲರಾಗಿ ಯಾವ ಆರ್ಟಿಕಲ್ಲು ಯಾವ ವಿಧಿ ಏನು ಹೇಳುತ್ತೆ ಅನ್ನೋದು ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಅನ್ಟಚಬಿಲಿಟಿ ರದ್ದಿನ ಬಗ್ಗೆ ಆರ್ಟಿಕಲ್ 17 ಮೆನ್ಷನ್ ಮಾಡಿದ್ದಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಮಿಕ್ಕಿದ ಆರ್ಟಿಕಲ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ಆರ್ಟಿಕಲ್ 15 ಕುಲ, ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳಗಳ ಆಧಾರದ ಮೇಲೆ ರಾಜ್ಯವು ಪಕ್ಷಪಾತ ಮಾಡಬಾರದು. ಯಾವುದೇ ಜಾತಿ ಧರ್ಮ ಇಟ್ಕೊಂಡು ಪಕ್ಷಪಾತ ಮಾಡಬಾರ್ದು ಅನ್ನೋದು ವಿಧಿ 15 ಅಂದರೆ 15ನೇದು ಹೇಳುತ್ತೆ. ಆರ್ಟಿಕಲ್ 16 ಸಾರ್ವಜನಿಕ ನಿಯೋಜನೆ ಬಗ್ಗೆ ತಿಳಿಸುತ್ತೆ. ಆರ್ಟಿಕಲ್ 17 ಅಸ್ಪೃಶ್ಯತೆಯ ನಿರ್ಮೂಲನ, ಅಬಾಲಿಷಿಂಗ್ ಆಫ್ ಅನ್ಟಚಬಿಲಿಟಿ. ಇನ್ನು ಆರ್ಟಿಕಲ್ 18 ಬಂದ್ಬಿಟ್ಟು ಬಿರುದುಗಳ ರದ್ದು. ಓಕೆ, ಸಾಮಾನ್ಯವಾಗಿ CRPCಯನ್ನು ಏನೆಂದು ಹೇಳಲಾಗುತ್ತದೆ? ಆಪ್ಷನ್ ಎ ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್, ಆಪ್ಷನ್ ಬಿ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, ಆಪ್ಷನ್ ಸಿ ಕ್ರಿಮಿನಲ್ ಪೆನಾಲ್ ಕೋಡ್, ಆಪ್ಷನ್ ಡಿ ಕ್ರಿಮಿನಲ್ ಪ್ರಾಕ್ಟೀಸ್ ಕೋಡ್. ಸೊ CRPC ಅಂದರೆ ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. 11ನೇ ಪ್ರಶ್ನೆ, GST ಸಭೆಯ ಅಧ್ಯಕ್ಷರು ಯಾರು? ಪ್ರಧಾನಮಂತ್ರಿ, ಕೇಂದ್ರ ವಾಣಿಜ್ಯ ಸಚಿವ, ಕೇಂದ್ರ ಹಣಕಾಸು ಸಚಿವ, ಕೇಂದ್ರ ಕೈಗಾರಿಕಾ ಸಚಿವ. ಸೊ GST ಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಕೇಂದ್ರ ಹಣಕಾಸು ಸಚಿವ. ಕೆಳಗಿನ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ? ಆಪ್ಷನ್ ಎ ಪರಿಶಿಷ್ಟ ಜಾತಿಗಳಿಗೆ ರಾಷ್ಟ್ರೀಯ ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ಸ್, ಭಾರತದ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆಪ್ಷನ್ ಸಿ GST, ಆಪ್ಷನ್ ಡಿ
ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಸೊ ಇದರಲ್ಲಿ ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಅಂತ ಕೇಳಿದ್ದೇನೆ. ಸೊ ಇದಕ್ಕೆ ಯಾವ್ಯಾವ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಅನ್ನೋದ್ರ ಬಗ್ಗೆ ನೀವು ಒಂದು ಲೀಸ್ಟ್ ಮಾಡ್ಕೊಂಡ್ರೆ ಇಂಥ ಪ್ರಶ್ನೆಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಇಟ್ಸ್ ಆನ್ ಸ್ಟ್ಯಾಚ್ಯೂಟರಿ ಬಾಡಿ. ಸೊ ಇಲ್ಲಿ ನೋಡ್ತಾ ಹೋಗೋಣ ಯಾವ್ಯಾವು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ. ಯೋಜನಾ ಆಯೋಗ, ಪ್ಲಾನಿಂಗ್ ಕಮಿಷನ್. ಇವಾಗ ಪ್ಲಾನಿಂಗ್ ಕಮಿಷನ್ ತೆಗೆದು ನೀತಿ ಆಯೋಗ ಮಾಡಿದ್ದಾರೆ. ಎರಡನೇದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಆಪ್ಷನ್ ಥರ್ಡ್ ಒನ್ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ, ಹ್ಯೂಮನ್ ರೈಟ್ ಕಮಿಷನ್. ಫೋರ್ತ್ ಒನ್ ಲೋಕ್ಪಾಲ್ ಮತ್ತು ಲೋಕಾಯುಕ್ತ. ಐದನೇದು ಕೇಂದ್ರೀಯ ಜಾಗೃತ ದಳ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಇವಿಷ್ಟು 5 ಕೂಡ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಸೊ ನೀವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವುದು, ಸ್ಟ್ಯಾಚ್ಯೂಟರಿ ಬಾಡೀಸ್ ಯಾವುದು ಅಂತ ಒಂದು ಕಡೆ ಲೀಸ್ಟ್ ಮಾಡ್ಕೊಳ್ಳಿ. 13ನೇ ಪ್ರಶ್ನೆ, ಅವಧಿ ಮುಗಿಯುವ ಮೊದಲೇ ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸಲು ಯಾರು ಅಧಿಕಾರ ಹೊಂದಿದ್ದಾರೆ? ಹೂ ಈಸ್ ಅಥರೈಸ್ಡ್ ಟು dissolve the state legislative assembly even before the completion of its term? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ಸಂಸತ್ತು, ಆಪ್ಷನ್ ಡಿ ರಾಜ್ಯಪಾಲರು. ಸೊ ಸ್ಟೇಟ್ ಲೆಜಿಸ್ಲೇಟಿವ್ ಬಗ್ಗೆ ಕೇಳಿರೋದ್ರಿಂದ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ರಾಜ್ಯಪಾಲರ ಅಧಿಕಾರಗಳು ವಿಧಿ 162. ಕಾರ್ಯಾಂಗೀಯ ಅಧಿಕಾರಗಳು, ಶಾಸಕಾಂಗೀಯ ಅಧಿಕಾರಗಳು, ಆರ್ಥಿಕ ಅಧಿಕಾರಗಳು, ನ್ಯಾಯಿಕ ಅಧಿಕಾರಿಗಳು, ವಿವೇಚನಾ ಅಧಿಕಾರಿಗಳು. ಮುಖ್ಯಮಂತ್ರಿಗಳ ನೇಮಕ, ಮುಖ್ಯಮಂತ್ರಿಗಳ ವಜಾಗೊಳಿಸೋದು, ವಿಧಾನಸಭೆಯ ವಿಸರ್ಜನೆ. ಸೊ ಇಲ್ಲಿ ಯಾವ ವಿಧಿ ರಾಜ್ಯಪಾಲರ ಅಧಿಕಾರಗಳನ್ನು ಹೇಳ್ತದೆ ಅಂದರೆ ವಿಧಿ 162. ಕೆಳಗಿನ ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗವಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್? ಜಿಲ್ಲಾ ಪಂಚಾಯತ್, ಕಾಪ್ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್. ಸೊ ನಮಗೆಲ್ಲ ಬಲವಂತರಾಯ್ ಮೆಹ್ತಾ ಕಮಿಟಿ ರೆಕಮೆಂಡೇಶನ್ ಗೊತ್ತಿದೆ. 3 ಟೈರ್ನಲ್ಲಿ ಅಂದರೆ 3 ಹಂತದಲ್ಲಿ ಅವರು ಪಂಚಾಯತ್ ರಾಜ್ ವ್ಯವಸ್ಥೆನ ಡಿವೈಡ್ ಮಾಡ್ತಾರೆ. ಸೊ ಯಾವುದಾದ್ರು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಅಂತ. ಸೊ ಇಲ್ಲಿನ ಆನ್ಸರ್ ಬಂದ್ಬಿಟ್ಟು ಯಾವುದು ಗ್ರಾಮ ಪಂಚಾಯತ್ ವ್ಯವಸ್ಥೆ ಅಲ್ಲ ಅಂದರೆ ಆಪ್ಷನ್ ಬಿ ಕಾಪ್ ಪಂಚಾಯತ್ ಬರಲ್ಲ. ಸೊ ಬಲವಂತರಾಯ್ ಮೆಹ್ತಾ ಕಮಿಟಿ ರೆಕಮೆಂಡ್ ಮೇಲೆ ಬಂದಂಥ ಪಂಚಾಯತ್ ಸಿಸ್ಟಮಲ್ಲಿ 3 ಸಿಸ್ಟಮ್ಸ್ ಬರುತ್ತೆ. ಒಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್. ಯಾವಾಗಿಂದ? ಏಪ್ರಿಲ್ 24, 1993. ಕೇಂದ್ರ ಮಾಹಿತಿ ಆಯೋಗವನ್ನು ಯಾರ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಮಾಹಿತಿ ಹಕ್ಕು ಕಾಯ್ದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಆಪ್ಷನ್ ಬಿ ಶಿಕ್ಷಣ ಹಕ್ಕು ಕಾಯ್ದೆ, ರೈಟ್ ಟು ಎಜುಕೇಷನ್ ಆ್ಯಕ್ಟ್. ಆಪ್ಷನ್ ಸಿ ಕೇಂದ್ರ ಜಾಗರೂಕತೆ ಆಯೋಗ ಕಾಯ್ದೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆ್ಯಕ್ಟ್. ಆಪ್ಷನ್ ಡಿ ಲೋಕ್ಪಾಲ್ ಕಾಯ್ದೆ, ಲೋಕ್ಪಾಲ್ ಆ್ಯಕ್ಟ್. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಏನು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು. ಡೀಟೇಲ್ಸ್ ನೋಡೋದಾದ್ರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ರೆಕಮೆಂಡ್ ಮೇಲೆ ಈ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ ಅಂದರೆ ಕೇಂದ್ರ ಮಾಹಿತಿ ಆಯೋಗವನ್ನು ಸ್ಥಾಪಿಸಲಾಗುತ್ತೆ. ಓಕೆ, ಪ್ರೆಸಿಡೆಂಟ್ ಅಪಾಯಿಂಟೆಡ್ ದ ಚೇರ್ಮನ್. ಈ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಚೇರ್ಮನ್ನ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಇದೊಂದು ಇಂಡಿಪೆಂಡೆಂಟ್ ಬಾಡಿ. ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು
ಭವನ ಬಾಬಾ ಗ್ರಂಥ ಮರ್ಗ್ ಮುನಿರಕ್ಕ ನ್ಯೂ ಡೆಲ್ಲಿ. ಇವರ ಕಾಲಾವಧಿ ಎಷ್ಟು ಅಂದರೆ 5 ವರ್ಷ ಅಥವಾ 65ನೇ ಏಜ್ ತನಕ ಇವರು ಸರ್ವಿಸ್ನಲ್ಲಿ ಇರ್ಬೋದು. ಪಂಚಾಯಿತಿಯ ಚುನಾವಣೆಯನ್ನು ಯಾರು ನಡೆಸುತ್ತಾರೆ? ಹೂ ಕಂಡಕ್ಟ್ಸ್ ದ ಎಲೆಕ್ಷನ್ಸ್ ಆಫ್ 2 ಪಂಚಾಯತ್ಸ್? ರಾಜ್ಯ ಚುನಾವಣೆ ಆಯೋಗ, ರಾಜ್ಯ ಸರ್ಕಾರ, ಪಂಚಾಯತ್ ರಾಜ್ ಮಂತ್ರಿ, ಮುಖ್ಯ ಕಾರ್ಯದರ್ಶಿ. ಸೊ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರು ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ ಎಲೆಕ್ಷನ್ನ ಕಂಡಕ್ಟ್ ಮಾಡೋದು. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಎ. ರಾಜ್ಯ ಚುನಾವಣೆ ಆಯೋಗ ಪಂಚಾಯತ್ ಮತ್ತು ಮುನ್ಸಿಪಾಲಿಟಿ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡುತ್ತೆ.